ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ಪಟ್ಟಣದಲ್ಲಿ ಇರುವಂತಹ ಸೂಕೋ ಸೌಹಾರ್ದ ಸಹಕಾರಿ ಬ್ಯಾಂಕ್ನ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಚನ್ನಗಿರಿ ಪಟ್ಟಣದ ನಿವಾಸಿಯಾದಂತಹ ಪಂಚಾಕ್ಷರಿ ಹಾಗೆಯೇ ಶಂಕರಮಠದಯ್ಯ ಹಾಗೆಯೇ ಶಿವಕುಮಾರ್ ಅಣ್ಣಾಜಿರಾವ್ ಸೇರಿದಂತೆ ಇತರರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತು ಸಹ ಮಾತನಾಡಿದರು. ಸುಕೋ ಬ್ಯಾಂಕ್ನ ಶಾಖಾ ಪ್ರಬಂಧಕರಾದಂತಹ ಬಸವರಾಜ್ ಸಹ ಬ್ಯಾಂಕ್ನ ವಹಿವಾಟು ಹಾಗೂ ಚನ್ನಗಿರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕುರಿತು ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಕಾಯಬೇಕಾಗಿತ್ತು. 4 ಗಂಟೆ ಆಗಿದ ತಕ್ಷಣ ಕ್ಲೋಸ್ ಅಂತ ಹೇಳ್ತಾ ಇದ್ವಿ. ನಾವು 3 ಗಂಟೆಗೆ ಎಲ್ಲ ಹೋಗಿ ಬ್ಯಾಂಕಿಗೆಲ್ಲ ಕಟ್ಟಿ ಬರ್ಬೇಕಾಯ್ತು. ನಾವು ಪೇಪರ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಬ್ಯಾಂಕ್ ಆದಾಗ ನಮಗೆ ಭಾಳ ಖುಷಿ ಆಯಿತು. ಅದು 7 ಗಂಟೆ ತನಕ ಸರ್ವಿಸ್ಸು. ಸಂಜೆ 7 ಗಂಟೆ ತನಕ ನಾವು ಬಂದು ಹಣ ಹಾಕ್ಬೋದು ಅಂದರೆ ನಾವು ಕಲೆಕ್ಷನ್ಗಳನ್ನೆಲ್ಲ ಮಾಡ್ಕೊಂಡ್ಬಂದು ಹಣ ಹಾಕೋಂಥ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಆರಂಭದಲ್ಲಿ ನಾವು ಸಹ ಬಂದಂಥ ಮ್ಯಾನೇಜರ್ ಜೊತೆ ಎಲ್ಲ ಓಡಾಡಿ ಅಕೌಂಟ್ಸ್ಗಳನ್ನೆಲ್ಲ ಮಾಡಿಸೋದ್ರ ಬಗ್ಗೆ ಅವ್ರ ಜೊತೆ ನಾವು ಓಡಾಡ್ತಾ ಇದ್ವಿ. ಆಮೇಲೆ ಪಾಂಪ್ಲೆಟ್ಸ್ಗಳನ್ನೆಲ್ಲ ಪೇಪರಲ್ಲಿ ಹಾಕಿ ಜನಗಳಿಗೆ ತಲುಪಿಸೋ ಅಂಥದ್ದು, ಜನಗಳಿಗೆ ಹೇಳೋ ಅಂಥದ್ದು ಅದೆಲ್ಲ ಮಾಡ್ತಾಯಿದ್ವಿ. ಇದು ಬ್ಯಾಂಕ್ ಒಂದು ಬೇರೆ ಅಂತ ಹೇಳಿ ನಮಗೆ ಅನಿಸೇ ಇಲ್ಲ. ಇದು ನಮ್ಮ ಬ್ಯಾಂಕ್ ಅಂತ ಹೇಳಿ ಅನಿಸ್ಬಿಟ್ಟಿದ್ವಿ. ಎಷ್ಟು ಬ್ಯಾಂಕ್ಗಳಿದ್ದು ನಾವು ಸಾಮಾನ್ಯವಾಗಿ ನಮ್ಮ ಟ್ರಾನ್ಸಾಕ್ಷನ್ಗಳನ್ನೆಲ್ಲ ಇಲ್ಲೇ ಮಾಡ್ತಾಯಿದ್ದೀವಿ, ಹೆಚ್ಚಾಗಿ ಮಾಡ್ತಿದ್ದೀವಿ. ಆದ್ದರಿಂದ ಬ್ಯಾಂಕ್ ನಿಜವಾಗ್ಲೂ ಸುಖ ಸೌಹಾರ್ದ ಅಂತ ಹೇಳಿದ್ರೆ ಸೌಹಾರ್ದಯುತವಾಗೇ ಇದು ನಡೀತಾ ಇದೆ. ಹಾಗೆ ನಮ್ಮ ಈ ಗ್ರಾಹಕಕ್ಕೆ ಎಲ್ಲ ಹೇಳಿದ್ರಲ್ಲ, ಆ ರೀತಿಯಲ್ಲಿ ಒಂದು ಬದಲಾವಣೆಗಳನ್ನು ತಂದುಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಮಾನ್ಯವಾಗಿ ಗೋಲ್ಡಿಂದು ಲೋನು ಅದೆಲ್ಲ ಕೊಡ್ತಾ ಇದ್ದಾರಲ್ಲ, ಅದು ಚೆನ್ನಾಗಿದೆ. ಆಮೇಲೆ ಸಿಬ್ಬಂದಿಗಳು ಸಹ ತುಂಬ ಚೆನ್ನಾಗಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮ್ಯಾನೇಜರಿಂದ ಹಿಡಿದು ಸಿಬ್ಬಂದಿಗಳು ಸಹ ತುಂಬ ಚೆನ್ನಾಗಿ ಸಹಕಾರ ಕೊಡ್ತಾ ಒಳ್ಳೆ ಬ್ಯಾಂಕ್ ನಮ್ಮ ಇದರೊಳಗೆ ಇನ್ನೂ ಒಂದು ಒಳ್ಳೆಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಸಹ ಈ ಸಂದರ್ಭದಲ್ಲಿ ಆಶಿಸ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಈ ಸಹಕಾರಿ ಕ್ಷೇತ್ರದ ಬ್ಯಾಂಕನ್ನು ಚನ್ನಗಿರಿದು ಮಾಡಿರಿ ಅಂತ ಒಂದು ಹಲವಾರು ವರ್ಷಗಳ ಸಿಕ್ಕಾಗೆಲ್ಲ ಒತ್ತಾಯ ಮಾಡ್ತಾ ಇದ್ದೇನೆ. ಅವರ ಮನಸ್ಸಿಗೆ ನಾನು 83ರಿಂದ ಸ್ನೇಹಿತ ವಿದ್ಯಾರ್ಥಿ ಪರಿಷತ್ತಲ್ಲಿ ನಾನು ಕೆಲಸ ಮಾಡ್ತಾ ನಾವೆಲ್ಲ ಜೊತೆಗೆ ನಡೆದಂಥವ್ರು. ಆ ಕ್ಷೇತ್ರದಲ್ಲೇ ಅವರು ಸಾಕಷ್ಟು ಹೆಸರು ಮಾಡಿದ್ರು. ಜೊತೆಗೆ ಏನು ಸೌಹಾರ್ದ ಸಹಕಾರಿ ಏನು ಬೈಲಾ ಇದೆ, ಬೈಲಾವನ್ನು ಸಹ ರಚನೆ ಮಾಡಿದಂಥವ್ರು ಮನೋಹರಸ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ನಮ್ಮ ಒತ್ತಾಯಕ್ಕೆ ಚನ್ನಗಿರಿಯಲ್ಲೂ ಸಹ ರಿಸರ್ವ್ ಬ್ಯಾಂಕ್ನಿಂದ ಒಂದು ತಗೊಂಡು ಇಲ್ಲಿ ಬ್ಯಾಂಕನ್ನು ಪ್ರಾರಂಭ ಮಾಡಿದ್ರು. ಅದೇ ಸಂದರ್ಭದಲ್ಲಿ ದಾವಣಗೆರೆ ಮತ್ತು ಚಿತ್ರದುರ್ಗ ಬೇರೆ ಬೇರೆ ಕಡೆಯೂ ಆಯಿತು. ಚನ್ನಗಿರಿಗೆ ಬಂದ ನಂತರ ನಮ್ಮ ವಿಶೇಷವಾಗಿ ತೋಟ ಬೆಳೆಗಾರರಿಗೆ ಮತ್ತು ರೈತರಿಗೆ ಸಾಕಷ್ಟು ಕೆಲಸ ಮಾಡ್ತಾ ಇದೆ. ಈ ಒಂದು ಯಶಸ್ವಿ ಕಾರ್ಯ, ಈ ಹೊಸ ಆಪು ಬಿಡುಗಡೆ ಮತ್ತು ಸಾಮಾನ್ಯ ಜನರಿಗೆ, ರೈತರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲವಾಗುವಂಥ ಒಂದು ನಿಟ್ಟಿನಲ್ಲಿ ಇನ್ನೂ ಉತ್ತಮವಾದಂಥ ಒಂದು ಸೇವೆಯನ್ನು ಮಾಡಲಿ ಅಂತ ತಮ್ಮೆಲ್ಲರ ಮುಂದೆ ಹಾರೈಸಿ ನನ್ನ 2 ಮಾತುಗಳನ್ನು